ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರೆಗ್ನೆಂಟ್ ಲೇಡೀಸಲ್ಲಿ ಮುಖ್ಯವಾಗಿ ಕಾಡುವಂಥ ಒಂದು ಪ್ರಶ್ನೆ ಅಂದರೆ ನಮಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ಸಿಸರಿನ್ ಆಗುತ್ತಾ, ಯಾವ ರೀತಿ ಆಗುತ್ತೆ ಡೆಲಿವರಿ ಅನ್ನೋದು ಅವ್ರಿಗೆ ತುಂಬ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಯಾಕಂದರೆ ಅವ್ರ ತಲೆಯಲ್ಲಿ ಒಂದು ಫಿಕ್ಸ್ ಆಗಿಬಿಟ್ಟಿರುತ್ತೆ, ನಾರ್ಮಲ್ ಡೆಲಿವರಿ ಆದರೆ ನಾವು ಹೆಲ್ತಿಯಾಗಿರ್ತೀವಿ, ಯಾವುದೇ ರೀತಿ ಪೇನ್ಗಳು ಬರಲ್ಲ, ಮತ್ತು ಇಂಜೆಕ್ಷನ್ ಕೊಡೋಲ್ಲ, ಮತ್ತು ಯಾವುದೇ ರೀತಿ ಕಟ್ ಮಾಡಿ ಪಾಪುನ ತೆಗೆಯುವಂಥದ್ದು ಇರೋದಿಲ್ಲ ಅನ್ನೋದು ಅವ್ರ ಹೆಡ್ಡಲ್ಲಿ ಅಂದರೆ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆ ರೀತಿ ಏನೂ ಇಲ್ಲ. ನಿಮಗೆ ಹೆಲ್ದಿ ಬೇಬಿ ಬೇಕು, ನೀವು ಹೆಲ್ದಿಯಾಗಿರಬೇಕು ಅಂದರೆ ಅದು ಸಿಸರಿನ್ ಆದರೂ ಪರವಾಗಿಲ್ಲ, ನಾರ್ಮಲ್ ಆದರೂ ಪರವಾಗಿಲ್ಲ, ಅದು ಡೆಲಿವರಿನೇ. ಆದರೆ ಅದು ಸ್ವಲ್ಪ ಇಂಜೆಕ್ಷನ್ ಕೊಡ್ತಾರೆ, ಸ್ವಲ್ಪ ಬ್ಲಡ್ ಲಾಸ್ ಆಗುತ್ತೆ ಅಷ್ಟೇ. ಆದರೆ ನಾರ್ಮಲ್ ಡೆಲಿವರಿ ಆದರೆ ನೀವು ಸ್ವಲ್ಪ ಪ್ರಯತ್ನ ಪಡಬೇಕಾಗುತ್ತೆ, ಅದರಲ್ಲಿ ಡಿಫ್ರೆನ್ಸ್ ಅಷ್ಟೇ ಇರೋದು. ಆದರೆ ತುಂಬ ಹುಡುಗಿರಲ್ಲಿ, ತುಂಬ ಲೇಡೀಸಲ್ಲಿ ನಾವು ಕುಳ್ಳಗಿದ್ದೀವಿ ನಾರ್ಮಲ್ ಡೆಲಿವರಿ ಆಗುತ್ತಾ, ನಾವು ಉದ್ದಕ್ಕಿದ್ದೀವಿ ನಾರ್ಮಲ್ ಡೆಲಿವರಿ ಆಗುತ್ತಾ ಏನು ಅಂತ ಅವ್ರಿಗೆ ಡೌಟ್ಸ್ಗಳು ತುಂಬ ಇರುತ್ತೆ. ನೀವು ಕುಳ್ಳ ಇದ್ದೀರಿ, ಹೈಟ್ ಕಮ್ಮಿ ಇದ್ದೀರಿ ಅಂದರೆ ನೀವು ಯಾವುದೇ ರೀತಿ ಡೌಟ್ ಪಡೋ ಅಂಥದ್ದಿಲ್ಲ ನಾರ್ಮಲ್ ಡೆಲಿವರಿ ಆಗುತ್ತಾ ಇಲ್ವಾ ಅಂತ. ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ನೀವು ಪ್ರಿಪ್ರೇಷನ್ನ ಮೊದಲಿಂದನೇ ಮಾಡ್ಕೋತಾ ಬರಬೇಕು. ನಿಮ್ಮ ಬೇಬಿ ಬ್ರೀಚ್ ಪೊಸಿಷನಲ್ಲಿ ಇರಬಾರ್ದು, ನಿಮ್ಮ ಬೇಬಿ ವರ್ಟಿಕಲ್ ಪೊಸಿಷನಲ್ಲಿ ಕೂಡ ಇರಬಾರ್ದು. ನಿಮ್ಮ ಬೇಬಿ ಆ್ಯಂಟೀರಿಯರ್ ಪೊಸಿಷನಲ್ಲಿ ಇರಬೇಕು. ಅಂದರೆ ನಿಮ್ಮ ಬೇಬಿ ಸ್ಟಮಕಲ್ಲಿ ಫುಲ್ಲಾಗಿ ಡೆವಲಪ್ ಆದಮೇಲೆ ನಿಮ್ಮ ಬೇಬಿ ಹ್ಯಾಂಡು ಹೆಡ್ಡು ನಿಮ್ಮ ಬೇಬಿ ಫುಲ್ಲಾಗಿ ಡೆವಲಪ್ ಆದಮೇಲೆ 8 ಮಂತ್ ಆಫ್ಟರು ನಿಮ್ಮ ಬೇಬಿ ಪೊಸಿಷನ್ನು ಆ್ಯಂಟೀರಿಯರ್ ಇರಬೇಕು. ಅಂದರೆ ನಿಮ್ಮ ಬೇಬಿ ಹೆಡ್ಡು ಕೆಳಗಡೆ ಆಗಿರಬೇಕು, ಮತ್ತು ನಿಮ್ಮ ಪೆಲ್ವಿಕ್ ಬೋನ್ಗೆ ಅದು ಫಿಕ್ಸ್ ಆಗಿರಬೇಕು. ಇದೆಲ್ಲ ಯಾವಾಗ ಆಗುತ್ತಪ್ಪ ಅಂದರೆ ನೀವು ಡೈಲಿ ವಾಕಿಂಗನ್ನು ಮಾಡಬೇಕು. ನಿಮಗೆ ರಿಸ್ಕ್ ಇದೆ, ಪ್ರೆಗ್ನೆನ್ಸಿ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ನೀವು ರಿಸ್ಕ್ ತಗೊಳ್ಳಿಕ್ಕೆ ಹೋಗಬಾರ್ದು, ನೀವು ತುಂಬ ರೆಸ್ಟಲ್ಲಿ ಇರಬೇಕಾಗುತ್ತೆ. ಆದರೆ ನೀವು ನಾರ್ಮಲಾಗಿ ಇದ್ದೀರಾ, ನೀವು ವಾಕಿಂಗ್ ಎಲ್ಲ ಮಾಡ್ಬೋದು, ಚೆನ್ನಾಗಿ ಮಾಮೂಲಿ ಡೈಲಿ ಹೆಂಗಿದ್ದೀರಾ ಹಂಗಿರ್ಬೋದು ಅಂತ ಹೇಳಿದ್ದಾರೆ ಅಂದರೆ ನೀವು ಸ್ವಲ್ಪ ಪ್ರಯತ್ನನ ಪಡಬೇಕು. ಅಂದರೆ ಡೈಲಿ ಎಕ್ಸಸೈಸು, ಯೋಗಾಸನ ಅದನ್ನೆಲ್ಲ ಮಾಡಬೇಕು. ಆದರೆ ಸ್ವಲ್ಪ ಲೇಡೀಸಲ್ಲಿ ಇದನ್ನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಅವ್ರಿಗೆ ನಾರ್ಮಲ್ ಡೆಲಿವರಿ ಅಂಥದ್ದು ಆಗೋದಿಲ್ಲ. ಯಾಕಂದರೆ ಬೇಬಿ ವೆಯ್ಟು ತುಂಬ ಗೇನ್ ಆಗಿರುತ್ತೆ, ಮತ್ತು ಬೇಬಿ ಹೆಡ್ಡು ಹೊರಗಡೆ ಬರಲಿಕ್ಕೆ ಆಗ್ತಾ ಇರಲ್ಲ, ಮತ್ತು ವಾಟರ್ ಕಮ್ಮಿ ಇರುತ್ತೆ. ಅದೆಲ್ಲ ಆದಾಗ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಆಗಲ್ಲ. ಆವಾಗ ನೀವು ಟೆನ್ಷನ್ ಮಾಡ್ಕೋಬಾರ್ದು. ನಿಮ್ಮ ಬೇಬಿ ಹೆಲ್ತಿ ಬೇಬಿ ನಿಮಗೆ ಬೇಕಲ್ವಾ, ಮತ್ತು ನೀವು ಹೆಲ್ತಿಯಾಗಿರಬೇಕಲ್ವಾ. ಸಿಸರಿನ್ ಆದರೂ ನಡೆಯುತ್ತೆ, ಆ ರೀತಿ ಟೆನ್ಷನನ್ನು ಮಾಡ್ಕೋಬಾರ್ದು. ಮತ್ತು ಕುಳ್ಳಗಿದ್ದೀರಾ ನಾರ್ಮಲ್ ಆಗುತ್ತಾ ಅಂತ ತುಂಬ ಡೌಟ್ಸ್ ಇದ್ದರೆ ನಿಮಗೆ, ಕುಳ್ಳ ಇದ್ದರೂ ಕೂಡ ನಿಮಗೆ ಹೈಟ್ ಕಮ್ಮಿ ಇದ್ದರೂ ಕೂಡ ನಿಮಗೆ ನಾರ್ಮಲ್ ಡೆಲಿವರಿ ಆಗೋಂಥ ಚಾನ್ಸಸ್ 90% ಇರುತ್ತೆ. ಯಾಕೆಂದರೆ ನಿಮ್ಮ ಬೇಬಿ ಆ್ಯಂಟೀರಿಯರ್ ಪೊಸಿಷನಲ್ಲಿದ್ದು ನಿಮ್ಮ ಪೆಲ್ವಿಕ್ ಬೋನ್ಗೆ ಅದು ಫಿಕ್ಸ್ ಆಗಿದ್ದು ನಿಮಗೆ ಸಪೋರ್ಟ್ ಮಾಡ್ತಿದೆ ಬೇಬಿ, ಮತ್ತು ನೀವು ಸಪೋರ್ಟ್ ಮಾಡ್ತಿದ್ದೀರಾ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಅಂದರೆ ಅದು 100% ನಾರ್ಮಲ್ ಡೆಲಿವರಿ ಆಗುತ್ತೆ. ಯಾವುದೇ ರೀತಿ ಡೌಟನ್ನು ಇಟ್ಕೋಬೇಡಿ. ಮತ್ತು ಎಕ್ಸಸೈಸನ್ನು ಮಾಡಿ, ಯೋಗಾಸನನ ಮಾಡಿ, ವಾಕಿಂಗನ್ನು ಮಾಡಿ, ನಿಮ್ಮ ಬೇಬಿ ಪೊಸಿಷನ್ ಯಾವ ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮಗೆ ಪೆಲ್ವಿಕ್ ಬೋನ್ಗೆ ಬೇಬಿ ಫಿಕ್ಸ್ ಆಗಿದೆ ಅಂದಾಗ ಲೈಟಾಗಿ ಪೇನ್ಗಳಿರುತ್ತೆ. ಮತ್ತು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೀವು ನೋಡ್ಕೋಬೋದು ಬೇಬಿ ಪೊಸಿಷನ್ ಯಾವ ರೀತಿ ಇದೆ ಅಂದರೆ ಆ್ಯಂಟೀರಿಯರ್ ಇದೆ ಅಂದರೆ ನೀವು 100% ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಪ್ರಯತ್ನನ ಪಡ್ಬೋದು. ಆವಾಗ ನಿಮಗೆ 100% ನಾರ್ಮಲ್ ಡೆಲಿವರಿ ಆಗುತ್ತೆ. ಡೈಲಿ ವಾಕಿಂಗನ್ನು ಮಾಡಿ, ಮತ್ತು ಯೋಗಾಸನಗಳನ್ನು ಮಾಡಿ, ಮತ್ತು ಬಟರ್ಫ್ಲೈ ಎಕ್ಸಸೈಸನ್ನು ಮಾಡಿ, ಮತ್ತು ಖರ್ಜೂರನ ತಿನ್ನಿ. ಅದು ನಿಮಗೆ ಡೆಲಿವರಿ ಆಗಲಿಕ್ಕೆ, ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಅದು ಬೇಕಾಗಿರುವಂಥ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡಿ ನಿಮಗೆ ನಾರ್ಮಲ್ ಡೆಲಿವರಿ ಆಗುವಂತೆ ಹೆಲ್ಪ್ ಮಾಡುತ್ತೆ. ಮತ್ತು ಡೈಲಿ ಊಟನ ಟೈಮ್ ಟು ಟೈಮ್ ಕರೆಕ್ಟ್ ಮಾಡಿ, ಟ್ಯಾಬ್ಲೆಟ್ಸನ್ನು ಡಾಕ್ಟರ್ ಕೊಟ್ಟಿರುವಂಥ ಟ್ಯಾಬ್ಲೆಟ್ಸ್ಗಳನ್ನು ಟೈಮ್ ಟು ಟೈಮ್ ಕರೆಕ್ಟಾಗಿ ತಗೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.